ಹಲೋ ನಮಸ್ತೆ, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ನಿಂಬೆ ಹಣ್ಣಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ. ನಾವು ನಿಂಬೆ ಹಣ್ಣನ್ನ ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣವಾ? ನಿಂಬೆ ಹಣ್ಣಿನ ವಿಟಮಿನ್ ಸಿ ಸತ್ವ ಅದರಿಂದ ನಿಂಬೆ ರಸದ ಜೊತೆಗೆ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ರಕ್ತ ನಾವು ವೃದ್ಧಿ ಮಾಡ್ಕೋಬಹುದು. ಮೊಡವೆಗೆ ನಿಂಬೆ ರಸದಲ್ಲಿ ಅರಿಶಿಣ ಬೇರನ್ನ ತೇಯ್ದು ಮೊಡವೆಗಳಿಗೆ ಲೇಪಿಸಿದರೆ ಅರ್ಧ ಗಂಟೆ ನಂತರ ಮುಖ ತೊಳೆದುಕೊಳ್ಳಬೇಕು. ಈ ರೀತಿ ಮಾಡಿ. ಇದರಿಂದ ಮುಖದ ಮೇಲಿನ ಕಲೆಗಳು ನಿವಾರಣೆ ಆಗುತ್ತೆ, ಚರ್ಮದ ಕಾಂತಿಯು ಸಹ ವೃದ್ಧಿಯಾಗುತ್ತೆ. ಗಂಟಲು ನೋವಿಗೆ ಬಿಸಿ ನೀರಿನಲ್ಲಿ 1 ಚಮಚ ನಿಂಬೆ ರಸ ಹಾಗೂ 1 ಚಮಚ ಜೇನುತುಪ್ಪ ಬೆರೆಸಿ ಸ್ವಲ್ಪ ಸ್ವಲ್ಪ ಕುಡಿತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಗಂಟಲು ನೋವು ಸಹ ನಿವಾರಣೆ ಆಗುತ್ತೆ. ಇನ್ನು ತಲೆಹೊಟ್ಟು ನಿವಾರಣೆಗೆ ನಿಂಬೆಯ ರಸವನ್ನ ತಲೆ ಕೂದಲಿನ ಬುಡಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಬೇಕು. ವಿಷ ಕ್ರಿಮಿಗಳು ಕಚ್ಚಿದಾಗ, ಚೇಳು, ಜೇನುಹುಳ, ಇತರೆ ಕ್ರಿಮಿಗಳು ಕಚ್ಚಿದಾಗ ನಿಂಬೆ ಹುಳಿನ ಮೇಲೆ ಉಪ್ಪು ಸೇರಿಸಿ ಕಚ್ಚಿದ ಜಾಗಕ್ಕೆ ಕಟ್ಟಿದರೆ ಉರಿ ಕಮ್ಮಿ ಆಗುತ್ತೆ. ಚರ್ಮ ರೋಗಗಳಿಗೆ ನಿಂಬೆಯ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಅರಿಶಿಣ ಜೊತೆಗೆ ಬೆರೆಸಿಕೊಂಡು ಚರ್ಮ ರೋಗಗಳ ಮೇಲೆ ಲೇಪಿಸುವುದರಿಂದ ಚರ್ಮ ರೋಗಗಳು ಸಹ ನಿವಾರಣೆ ಆಗುತ್ತೆ. ಇನ್ನು ಕಾಲಿನ ಬಿರಿಕಿಗೆ, ಅಂಗಾಲು ಬಿರಿಕಿಗೆ ನಿಂಬೆ ರಸ, ಗ್ಲಿಸರಿನ್ ಮತ್ತು ಹಾಲು ಸ್ವಲ್ಪ ಇದರಲ್ಲಿ 3 ಒಟ್ಟಿಗೆ ತೆಗೆದುಕೊಂಡು ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಕಾಯಿಸ್ಕೊಂಡು ಇದನ್ನು ಕಾಯಿಸಿದ ನಂತರ ಇದು ಗಟ್ಟಿ ಆಗುತ್ತೆ. ಈ ರೀತಿ ಗಟ್ಟಿ ಆದ ನಂತರ ಇದನ್ನ ನಾವು ಕೆಳಗಡೆ ಇರಿಸಿಕೊಂಡು ಆರಿದ ನಂತರ ಅಂಗಾಲುಗಳಿಗೆ ಹಚ್ಚಿದರೆ ಬಿರುಕು ನಿವಾರಣೆ ಆಗುತ್ತೆ, ಚರ್ಮವು ಸಹ ಕಾಂತಿಯುತವಾಗಿರುತ್ತೆ. ಇನ್ನು ಜ್ವರ ಬಂದಾಗ, ಜ್ವರದಲ್ಲಿ ಬಾಯಾರಿಕೆಯನ್ನು ಕಡಿಮೆ ಮಾಡಲು 1 ನಿಂಬೆ ರಸಕ್ಕೆ 2 ಚಮಚ ಸಕ್ಕರೆ ಬೆರೆಸಿ ಕುಡಿಯಬೇಕು. ಇನ್ನು ಕಾಲರದಲ್ಲಿಯೂ ನಿಂಬೆ ರಸ ಅತ್ಯುತ್ತಮ ಮದ್ದಾಗಿದೆ. ಹೊಟ್ಟೆ ನೋವಿನಿಂದ ನರಳುತ್ತಿರುವಾಗ ನಿಂಬೆಯ ರಸವನ್ನ ನೀರಿನಲ್ಲಿ ಬೆರೆಸಿ 1 ಚಿಟಿಕೆ ಉಪ್ಪು ಬೆರೆಸಿ ಕುಡಿಯಬೇಕು. ಇನ್ನು ಸುಖ ನಿದ್ರೆಗೆ, ಸೊಳ್ಳೆಗಳ ತೊಂದರೆಯಿಂದ ನರಳುತ್ತಿರುವವರಿಗೆ ಮೈಕೈಗೆ ನಿಂಬೆ ರಸ ಸವರಿಕೊಂಡರೆ ಸೊಳ್ಳೆ ಹತ್ತಿರ ಬರೋದಿಲ್ಲ, ಆರಾಮಾಗಿ ನಿದ್ದೆ ಮಾಡಬಹುದು. ಇನ್ನು ಬೊಜ್ಜು ಕರಗಿಸಲು 1 ಲೋಟ ನೀರಿಗೆ 1 ನಿಂಬೆ ಹಣ್ಣಿನ ರಸ, 2 ಚಮಚ ಜೇನುತುಪ್ಪ ಬೆರೆಸಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಸೇವಿಸಬೇಕು. ಈ ರೀತಿ ಮಾಡೋದ್ರಿಂದ ಬೊಜ್ಜು ಸಹ ನಿವಾರಣೆ ಆಗುತ್ತೆ. ಚರ್ಮದ ಕಾಂತಿಗೆ ನಿಂಬೆಯ ರಸವನ್ನು ಹಾಲಿನ ಕೆನೆಯಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ಚರ್ಮವು ಸಹ ಕಾಂತಿಯಿಂದ ಕೂಡಿರುತ್ತೆ. ಇನ್ನು ಮೂಲವ್ಯಾಧಿಗೆ ನಿಂಬೆಯ ರಸವನ್ನ ಬಾಳೆಹಣ್ಣು, ಜೇನುತುಪ್ಪದೊಂದಿಗೆ ಸೇವಿಸೋದ್ರಿಂದ ಮೂಲವ್ಯಾಧಿಯಲ್ಲಿ ನೋವು ಕಡಿಮೆ ಆಗುತ್ತೆ. ಬಾಯಿಯಲ್ಲಿ ದುರ್ವಾಸನೆ ಬರುತ್ತಿದ್ದರೆ ನಿಂಬೆಯ ರಸವನ್ನು ನೀರಿನಲ್ಲಿ ಬೆರೆಸಿ ಆಗಾಗ್ಗೆ ಬಾಯಿ ಮುಕ್ಕಳಿಸೋದ್ರಿಂದ ದುರ್ವಾಸನೆ ಸಹ ನಿವಾರಣೆ ಆಗುತ್ತೆ. ಇನ್ನು ವಾಂತಿ ಆಗುತ್ತಿದ್ದರೆ ನಿಂಬೆಯ ರಸಕ್ಕೆ ಸಕ್ಕರೆ ಬೆರೆಸಿ ಕುಡಿಯಬೇಕು. ನೆಗಡಿಯಾದಾಗ ಬಿಸಿಯಾದ ಚಹಾಗೆ ನಿಂಬೆಯ ರಸ ಹಿಂಡಿ ಕುಡಿಯಬೇಕು. ಇನ್ನು ಉರಿ ಮೂತ್ರದಿಂದ ನರಳುತ್ತಿರುವವರು ನಿಂಬೆಯ ರಸವನ್ನು ಜೇನುತುಪ್ಪ ಹಾಗೂ ನೀರಿನೊಂದಿಗೆ ಬೆರೆಸಿ ಕುಡಿಯಬೇಕು. ಬಿಕ್ಕಳಿಕೆ ಹೆಚ್ಚಾಗಿದ್ದರೆ ನಿಂಬೆಯ ರಸಕ್ಕೆ 2 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯಬೇಕು. ಅತಿಸಾರ, ಆಮಶಂಕೆ ರೋಗಗಳಲ್ಲಿಯೂ ಸಹ ಸಕ್ಕರೆ ಬೆರೆಸಿದ ನಿಂಬೆಯ ಪಾನೀಯ ಆಗಾಗ್ಗೆ ಕುಡಿತಿರಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ನಿಂಬೆ ಹಣ್ಣನ್ನು ನಾವು ಯಾವ್ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಂಡ್ರಲ್ವಾ? ಸೊ ತಡ ಮಾಡಬೇಡಿ, ನಿಂಬೆ ಹಣ್ಣನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ? ಹೀಗೆ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್, ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.